ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅಂತ? ನಿಜ ಹೇಳಬೇಕು ಅಂದರೆ ನಾನು ಪ್ರಾಕ್ಟೀಸ್ ಸೆಷನ್ಸ್ ಜಾಸ್ತಿ ಹೋಗಿಲ್ಲ. ನನಗೆ ಸ್ಪೋರ್ಟ್ಸ್ ಅಂದರೆ ಹುಚ್ಚು, ಸಿಕ್ಕಾಪಟ್ಟೆ ಹುಚ್ಚು. ಕೈಗಾಲೆಲ್ಲ ಗಾಯ ಮಾಡ್ಕೊಂಡು ಬಂದಾಗ ಮನೇಲಿ ಯಾವಾಗಲೂ ಬೈಸ್ಕೊಳ್ತಿದ್ದೆ. ಐ ವಾಂಟ್ ಟು ಬಿ ಫ್ರೆಂಡ್ಲಿ ಮ್ಯಾಚ್. ಎಲ್ಲ ಹೆಣ್ಮಕ್ಳಿಗೂ ಫ್ರೆಂಡ್ಲಿ ಅಂತ ಕ್ರಿಯೇಟ್ ಮಾಡಿರೋದು ಕ್ರಿಯೇಟಿವ್ ಫ್ರೆಂಡ್ಸ್. ಸೊ ಐ ವಾಂಟ್ ಇಟ್ ಟು ಬಿ ಕ್ಲೀನ್ ಆ್ಯಂಡ್ ಫ್ರೆಂಡ್ಲಿ. ನೀವೆಲ್ಲರೂ ಎಷ್ಟು ದಿನ ನಟಿ ಭವ್ಯ ಗೌಡ ಅವ್ರನ್ನ ಸ್ಕ್ರೀನ್ ಮೇಲೆ ಅಂದರೆ ಸೀರಿಯಲ್ನಲ್ಲಿ ನಿಮ್ಮ ಮನೆ ಪುಟ್ಟ ಪರದೆಗಳ ಮೇಲೆ ನೋಡ್ತಾ ಇದ್ರಿ. ಸೊ ನಾನಿವತ್ತು ಗ್ರೌಂಡ್ನಲ್ಲಿ ನೋಡಿದೆ, ಸೂಪರಾಗಿ ಬ್ಯಾಟಿಂಗು ಮಾಡ್ತಾರೆ, ಅಷ್ಟೇ ಬೌಲಿಂಗು ಕೂಡ ಮಾಡಿದ್ರು. ಸೊ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅದ್ದೂರಿಯಾಗಿ ನಿನ್ನೆ ಇವತ್ತು ನಡೀತಾ ಇತ್ತು. ಫೈನಲ್ಸ್ ಹಂತಕ್ಕೆ ಕೋಲಾರ ಟೀಮ್ ಬಂದಿದೆ. ಆ ಟೀಮ್ನಲ್ಲಿ ವೈಸ್ ಕ್ಯಾಪ್ಟನ್ ಕೂಡ ಹೌದು, ಮತ್ತು ಕ್ವೀನ್ಸ್ ಪ್ರೀಮಿಯರ್ ಲೀಗ್ನ ಆರ್ಗನೈಸರ್ ಕೂಡ ಹೌದು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್. ಹಾಯ್, ಥ್ಯಾಂಕ್ ಯು ಸೋ ಮಚ್. ಗೀತಾ ಸೀರಿಯಲ್ನಲ್ಲಿ ನಿಮ್ಮ ಅಭಿನಯ ನೋಡಿ ಎಲ್ಲರೂ ಮೆಚ್ಕೊಂಡಿದ್ದಾರೆ. ಸೊ ನೀವೆಲ್ರಿಗೂ ಗೀತಾ ಅಂತಲೇ ಪರಿಚಯ, ಭವ್ಯ ಅಂದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಾರೆ. ಸೊ ಇವತ್ತು ಬ್ಯಾಟ್ ಟು ಬಾಲ್ ಹಿಡ್ಕೊಂಡು ನಿನ್ನೆ ಇವತ್ತು ಫೀಲ್ಡಲ್ಲಿದ್ರಿ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಮತ್ತು ಎಷ್ಟು ಥ್ರಿಲ್ ಕೊಡ್ತು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅಂತ? ನಿಜ ಹೇಳಬೇಕು ಅಂದರೆ ನಾನು ಪ್ರಾಕ್ಟೀಸ್ ಸೆಷನ್ಸ್ ಜಾಸ್ತಿ ಹೋಗಿಲ್ಲ. ನನಗೆ ಸ್ಪೋರ್ಟ್ಸ್ ಅಂದರೆ ಹುಚ್ಚು, ಸಿಕ್ಕಾಪಟ್ಟೆ ಹುಚ್ಚು. ಕೈಕಾಲೆಲ್ಲ ಗಾಯ ಮಾಡ್ಕೊಂಬಂದಾಗ ಮನೇಲಿ ಯಾವಾಗಲೂ ಬೈಸ್ಕೊಳ್ತಿದ್ದೆ, ನೀನು ಆಡೋದಕ್ಕೆ ಗಾಯ ಮಾಡ್ಕೊಬರೋದಕ್ಕೆ, ಕೈಕಾಲೆಲ್ಲ ಬರೀ ಸ್ಕಾರ್ಸೇ ಇದೆ ಅಂತ. ಬಟ್ ಹೆಣ್ಮಕ್ಳು ಟೂರ್ನಮೆಂಟ್ ಅಂತ ಮಾಡಿದಾಗ ಫಸ್ಟು ನಾನು ಖುಷಿ ಆಯಿತು. ಹೆಣ್ಮಕ್ಳು ಬ್ಯಾಟ್ ಟು ಬಾಲ್ ಇಟ್ಕೊಂಡು ಹೋಗ್ತೀವಿ ಅಂದರೆ ನಿನಗೇನು ಆಡೋಕ್ಕೆ ಬರುತ್ತೆ, ಗಂಡು ಮಕ್ಕಳು ಯಾವಾಗಲೂ ಯಾಳ್ಸೋರು, ಒಂಥರ ಕಾಲು ಎಳಿಯೋರು. ಸೊ ಇವಾಗ ನಾವು ಆಡ್ತೀವಿ, ನಾವು 4-6 ಹೊಡಿತೀವಿ, ಗುರು ಅಂತ ತೋರಿಸಿದ್ದೀವಿ, ಅದು ಖುಷಿ ಆಗುತ್ತೆ. ಇವಾಗ ಟೂರ್ನಮೆಂಟಲ್ಲೇ ನೀವು ಆಯೋಜಕರು ಕೂಡ ಹೌದು, ಜೊತೆಗೆ ಕೋಲಾರ ಟೀಮ್ನ ಪ್ರತಿನಿಧಿಸ್ತಾ ಇದ್ದೀರಾ. ಸೊ ಥ್ರಿಲ್ಲಿಂಗ್ ಒಂದು ಟೂರ್ನಮೆಂಟ್ ಇತ್ತು ಬೆಂಗಳೂರು ಟೀಮ್ ಜೊತೆ. ನೀವು ಅವರಿಗೆ ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇದ್ರಿ, ನೀವು ಅಷ್ಟೇ ಮಜಾ ಮಾಡ್ತಾ ಇದ್ರಿ. ಸೊ ಫೀಲ್ಡಲ್ಲಿ ನಿಂತ್ಕೊಂಡು ಸೊ ಅವ್ರ ಜೊತೆ ಫೈಟ್ ಮಾಡಿದ್ರ ಬಗ್ಗೆ ಎಷ್ಟು ಖುಷಿ ಇದೆ? ನಾನು ಯಾವುದೇ ಮ್ಯಾಚ್ ಆಡಿದ್ರು ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ, ನನ್ನ ಟೀಮ್ ಅವ್ರಿಗೆ ಬಿ ಫ್ರೆಂಡ್ಲಿ, ಬಿ ಸ್ಮೈಲಿಂಗ್, ಯಾರು ತಲೆಗೆ ಹಾಕೋಬೇಡಿ, ಇದನ್ನು ನಾವು ಗೆದ್ಕೊಂಡೇ ಹೋಗ್ಬೇಕು ಅಂತ ಬಂದಿಲ್ಲ. ಟೇಕ್ ಇಟ್ ಪಾಸಿಟಿವ್, ವಿನ್ ಆರ್ ಲೂಸ್, ಓಕೆ, ವಿನ್ ಆದರೆ ಖುಷಿ ಪಡೋಣ, ಸೋತ್ರೂ ಖುಷಿ ಪಡೋಣ, ಅವ್ರಿಗೆ ಎಂಕರೇಜ್ ಮಾಡೋಣ ಅಂತಲೇ ಹೇಳಿದ್ದು. ನಾನು ಆನ್ ಫೀಲ್ಡ್ ಅದೇ ಎಲ್ಲ ಟೀಮ್ ಬೈದ್ರು, ನೀನು ನಗ್ತೀಯ, ನಮಗೆ ಸೀರಿಯಸ್ ಆಗಿರೋಕ್ಕೆ ಬರಲ್ಲ, ಗ್ರಚ್ ಫೀಲೇ ಬರಲ್ಲ ಅಂತ ಹೇಳ್ತಿದ್ರು. ಬಟ್ ಐ ವಾಂಟ್ ಟು ಬಿ ಫ್ರೆಂಡ್ಲಿ ಮ್ಯಾಚ್. ಎಲ್ಲ ಹೆಣ್ಮಕ್ಳಿಗೂ ಫ್ರೆಂಡ್ಲಿ ಅಂತ ಕ್ರಿಯೇಟ್ ಮಾಡಿರೋದು ಕ್ರಿಯೇಟಿವ್ ಫ್ರೆಂಡ್ಸು. ಸೊ ಐ ವಾಂಟ್ ಇಟ್ ಟು ಬಿ ಕ್ಲೀನ್ ಆ್ಯಂಡ್ ಫ್ರೆಂಡ್ಲಿ. ಈಗ 3 ಟೀಮ್ ಫೈನಲ್ ಹಂತಕ್ಕೆ ಬಂದಿದೆ, ಬೆಳಗಾವಿ ಇದೆ, ಮೈಸೂರು ಇದೆ. ನಿಮ್ಮದು ತುಂಬ ಸ್ಟ್ರಾಂಗ್ ಟೀಮ್ ಅಂತ ಹೇಳ್ತಿದ್ದಾರೆ, ಸೊ ವಿನ್ ಆಗುತ್ತೆ ಅಂತ. ಸೊ ನಿಮ್ಗೆ ಎಷ್ಟು ಹೋಪ್ಸ್ ಇದೆ ಕಪ್ಪು ತಗೊಂಡು ಹೋಗೋದ್ರ ಬಗ್ಗೆ? ನನಗೆ ನನ್ನ ಟೀಮ್ ಮೇಲೆ ಕಂಪ್ಲೀಟ್ ಹೋಪ್ಸ್ ಇದೆ. ಪಕ್ಕ ಅವರು ನಾನು ಕಪ್ ತಗೊಂಡೇ ಹೋಗ್ತೀವಿ ಅಂತ ಹೇಳಲ್ಲ, ವಿಲ್ ಗಿವ್ ಅವರ್ 100% ಕೊಡ್ತೀವಿ. ಇದೆಲ್ಲ ದೇವ್ರಿಗೆ ಬಿಟ್ಟಿದ್ದು, ನಾನು ದೇವ್ರನ್ನ ತುಂಬ ನಂಬ್ತೀನಿ, ಎಲ್ಲ ಅವನಿಗೆ ಬಿಟ್ಟಿದ್ದೀನಿ ದೇವರಿಗೆ. ಸೊ ವಿನ್ ಆರ್ ಲೂಸ್ ಖುಷಿ ಪಡ್ತೀವಿ. ಇಷ್ಟೊತ್ತವರೆಗೂ ಆಡಿದ್ದೀವಿ, ಶ್ರಮ ಪಟ್ಟಿದ್ದೀವಿ, ಆ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲ ಟೀಮ್ಗೂ ಆಲ್ ದ ಬೆಸ್ಟ್. ಎಲ್ಲ ಟೀಮು ಸಖತ್ತಾಗಿ ಆಡ್ತಿದ್ದಾರೆ. ಎಲ್ಲ ಹುಡುಗಿರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿದಿನ ಪ್ರಾಕ್ಟೀಸ್ಗೆ ಹೋಗಿ ಸಖತ್ತಾಗಿ ಆಡ್ತಿದ್ದಾರೆ. ಆ್ಯಂಡ್ ಅಪ್ರಿಷಿಯೇಟ್, ಎಲ್ಲ ಹುಡುಗಿರಿಗೂ ಅಪ್ರಿಷಿಯೇಟ್ ಮಾಡ್ತೀನಿ. ವಿಜಯ್ ಸರ್ ಬಂದಿದ್ರು, ಸಪೋರ್ಟ್ ಮಾಡ್ತಾ ಇದ್ರು ಫೀಲ್ಡಲ್ಲಿ. ಹೌದೌದು, ಆ್ಯಕ್ಚುಲಿ ಖುಷಿ ಆಯ್ತು. ಆ್ಯಕ್ಚುಲಿ ಅವರು ಬೇರೆ ಶೂಟಿಂಗ್ ಮಾಡ್ತಿದ್ದಾರೆ, ಬಟ್ ಇವೊಂದು ಆ ಟೈಮಲ್ಲಿ ಬಂದು ಎಲ್ಲ ಹೆಣ್ಮಕ್ಳಿಗೂ ಚಿಯರ್ ಮಾಡೋದಕ್ಕೆ ಆ್ಯಂಡ್ ಫ್ರೆಂಡ್ ಇದೀನಿ ಅನ್ನೋದಕ್ಕೂ ಚಿಯರ್ ಮಾಡೋದಕ್ಕೆ ಬಂದಾಗ ಖುಷಿ ಆಯಿತು. ನಮ್ಗೆಲ್ರಿಗೂ ಎಕ್ಸೈಟ್ಮೆಂಟ್ ಇದೆ, ಜೊತೆಗೆ ನಿಮ್ಮ ಆಡಿಯನ್ಸ್ಗೂ ಎಕ್ಸೈಟ್ಮೆಂಟ್ ಇದೆ. ನಿಮ್ಮ ಈ ಕಾಂಬಿನೇಷನಲ್ಲಿ ಮತ್ತೆ ಸೀರಿಯಲ್ ಅಥವಾ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಅತಿ ಶೀಘ್ರದಲ್ಲೇ ಅಂತ ಹೇಳ್ಬೋದು. ಎಸ್, ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ಬಂದರೆ ಅವಕಾಶ ಮತ್ತೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀವಿ. ಅಯ್ಯೋ ಬೋರ್ ಆಗಿದೆ, ನೋ, ವಿ ಹ್ಯಾವ್ ಗುಡ್ ಫ್ರೆಂಡ್ಶಿಪ್. ಇವಾಗಲೂ ಕೂಡ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ, ಆ ಬಾಂಧವ್ಯ ಇದೆ. ಏನಾದರೂ ಮತ್ತೆ ಸೀರಿಯಲ್ ಮಾಡೋ ಅಥವಾ ಮೂವಿಗೋ ಏನೋ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀವಿ. ಸೊ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಗೀತಾ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಬಂಬಾಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.